ನೂತನವಾಗಿ ರೂಪಿಸಲು ಯೋಜಿಸಿರುವ ಕರ್ನಾಟಕ ನಾವೀನ್ಯತೆ ಪ್ರಾಧಿಕಾರದ ಅಂತಿಮ ನೀಲನಕ್ಷೆಯನ್ನು ನಿನ್ನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲಿಸಿದರು. ಪ್ರಾಧಿಕಾರವನ್ನು ಪಾಲುದಾರರು, ಚಿಂತಕರ ಚಾವಡಿಗಳು ಮತ್ತು ಸಲಹೆಗಾರರೊಂದಿಗೆ ವ್ಯಾಪಕವಾದ ಸಮಾಲೋಚನೆಗಳ ಮೂಲಕ ಪರಿಕಲ್ಪನೆ ಮಾಡಲಾಗಿದೆ ಮತ್ತು ಜಪಾನ್, ಕೊರಿಯಾ ಮತ್ತು ಅಮೆರಿಕ ಅಂತಹ ದೇಶಗಳಿಂದ ಜಾಗತಿಕ ಅತ್ಯುತ್ತಮ ಮಾದರಿಗಳನ್ನು ಅನುಸರಿಸಿ ಮಾನದಂಡವನ್ನು ನಿಗದಿಪಡಿಸಲಾಗುವುದು ಎಂದರು. ಈಗಿನ ನಿಯಮಗಳಲ್ಲಿನ ಅಡೆತಡೆ ನಿವಾರಿಸಲು ಮಾರುಕಟ್ಟೆ ಮತ್ತು ಉತ್ಪನ್ನ ನಾವೀನ್ಯತೆಗಳಿಗಾಗಿ ಸುರಕ್ಷಿತ ನಿಯಂತ್ರಿತ ಮಾರ್ಗಗಳನ್ನು ರಚಿಸಲು ಪ್ರಾಧಿಕಾರವನ್ನು ನಿಯಂತ್ರಕ ಸ್ಯಾಂಡ್ ಬಾಕ್ಸ್ ಆಗಿ ನಿರ್ಮಿಸಲಾಗುವುದು. ಪ್ರಾಧಿಕಾರವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿ, ಕಿಟ್ಸ್, ಎಲೆಕ್ಟ್ರಾನಿಕ್ಸ್, ಐಟಿ ಮತ್ತು ಬಿಟಿ ಇಲಾಖೆ ನಿರ್ವಹಿಸುತ್ತದೆ. ಇದರ ಅಡಿಯಲ್ಲಿ ತಾಂತ್ರಿಕ ತಜ್ಞರು, ಕಾನೂನು ವೃತ್ತಿಪರರು, ಶಿಕ್ಷಣ ತಜ್ಞರು ಮತ್ತು ಉದ್ಯಮ ತಜ್ಞರನ್ನು ಒಳಗೊಂಡ ತಾಂತ್ರಿಕ ಘಟಕವನ್ನು ರಚಿಸಲಾಗುತ್ತದೆ ಎಂದು ತಿಳಿಸಿದರು.